ಹಾಯ್, ನಾವು ಇವತ್ತೊಂದೊಳ್ಳೆ ಪ್ಲೇಸ್ಗೆ ಹೋಗುವ ಅಂತ ಅಂದ್ಕೊಂಡು ಹೊರಟಿದ್ದೇವೆ. ಎಲ್ಲಿಗೆ ಹೋಗ್ತೇವೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಈಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ನಿಮಗೆ ಈಗ ಗೊತ್ತಾಗಿರ್ಬೋದು. ನೋಡಿ ಅಲ್ಲಿ ಹೇಮಾವತಿ ಜಲಾಶಯ, ಗೊರೂರು. ನೋಡ್ಕೊಂಬನ್ನಿ, ವಿಡಿಯೋದಲ್ಲಿ ಫುಲ್ ಹಾಕಿದ್ದೇನೆ. ಅಲ್ಲಿ ಪ್ಲೇಸ್ ಹೇಗಿದೆ ಅಲ್ಲಿ ಎಲ್ಲ ವಿಡಿಯೋ ಫುಲ್ ನೋಡ್ಕೊಂಬನ್ನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೇವೆ ಈಗ. ಇನ್ನು ನಿಮಗೊಂದಲ್ಲಿ ನೀಲಿ ಕಲರ್ ಬೋರ್ಡ್ ಕಾಣ್ತಿರ್ಬೋದು. ಆ ನೀಲಿ ಕಲರ್ ಬೋರ್ಡ್ನಲ್ಲಿ ಹೇಮಾವತಿ ಜಲಾಶಯದ ಯೋಜನೆ ವಿವರ ಹಾಗೆ ನಾಳೆಗಳ ವಿವರ ಅಂತೇಳಿ ಅದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೀರಿನ ಮಟ್ಟ ಎಷ್ಟಿರುತ್ತೆ ಮತ್ತು ಇಷ್ಟೆಲ್ಲ ಪ್ರದೇಶಗಳು ಮುಳುಗಡೆ ಆಗ್ತದೆ ನೀರು ತುಂಬುವಾಗ ಅಂತೆಲ್ಲ ಹೇಳಿದ್ದಾರೆ ಅದರಲ್ಲಿ. ಇದೊಂದು ಸಣ್ಣ ನದಿ ಅಲ್ಲಿ ಹರಿತಾ ಇತ್ತು. ಅಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿದು ವ್ಯೂಸ್ ಎಲ್ಲ. ಹೋಗುವ ಮೊದಲೇ ಅಲ್ಲಿ ಬೋರ್ಡಲ್ಲಿ ಬರೆದಿದ್ರು ಚಿರತೆ ಇದೆ, ಜಾಗ್ರತೆ ವಹಿಸಿ ಅಂತೇಳಿ. ಹಾಗೆ ಹೋಗುವಾಗನೇ ತುಂಬ ಹೆದರಿಕೆ ಆಯಿತು, ಆದರೂ ಒಳಗೆ ಹೋದ್ವಿ. ತುಂಬ ಚೆಂದ ಇತ್ತು ಅಲ್ಲಿ ಎಲ್ಲ ಪ್ಲೇಸ್ ಎಲ್ಲ. ಹೀಗೆ ನೋಡುವಾಗನೇ ಅನಿತು ತುಂಬ ಇಂಟ್ರೆಸ್ಟ್ ಆಯಿತು ಒಳಗಡೆ ಅಲ್ಲಿ ಹೇಗಿದೆ ಜಲಾಶಯ ನೋಡಬೇಕಂತೇಳಿ. ಆದರೆ ನಾವು ಹೋಗುವ ಟೈಮಲ್ಲಿ ಅಲ್ಲಿ ನೀರಿರಲಿಲ್ಲ, ಹಾಗೆ ಹೋಗಿದ್ವಿ ನಾವು ಆ ಟೈಮಲ್ಲಿ. ಅಂದರೆ ತುಂಬ ನೀರಿರುವ ಟೈಮಲ್ಲಿ ತುಂಬ ಜನ ಸೇರ್ತಾರೆ, ಹಾಗೆ ನಾವು ಫ್ರೀ ಇದ್ದಾಗ ನಾವು ಹೋಗಿದ್ವಿ. ಹಾಗೆ ನಾವು ಹೋಗುವ ನೀರಿನ ಮಟ್ಟ ಸ್ವಲ್ಪ ತುಂಬ ಕಡಿಮೆ ಇತ್ತು. ಮತ್ತು ಹಾಸನ ಪ್ರದೇಶದಲ್ಲಿ ತುಂಬ ಹಲವಾರು ಪ್ರದೇಶಕ್ಕೆ ಇಲ್ಲಿಂದನೇ ನೀರು ರವಾನೆ ಆಗೋದಂತೆ. ತುಂಬ ನೀರು ಫುಲ್ಲಾಗಿ ತುಂಬ ಚೆಂದ ಇರ್ತದೆ ನೋಡಲಿಕ್ಕೆಲ್ಲ. ಮಳೆ ಬರುವ ಸಮಯ ತುಂಬ ನೀರು ಫುಲ್ಲಾಗಿರುವಾಗ. ജീവാംശമായി താനേ നീ എന്നിൽ കാലങ്ങൾ മുന്നേ വന്നു. ആത്മാവിനുള്ളിൽ ഈറൻ തൂമഞ്ഞായി തോരാതെ പെയ്തു നീ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಮಗೆ ತುಂಬ ಖುಷಿ ಆಯ್ತು ಅಲ್ಲಿ ಹೋಗಿ. ಓಕೆ, ಇನ್ನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಹೋಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.